ಈಗ ಆಧಾರ ಇದೆಯೋ ಇಲ್ವೋ ತನಿಖೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡಿ. ತನಿಖೆ ನಾವು ಅದಕ್ಕೆ ಆಧಾರಗಳೆಲ್ಲ ಕೊಡ್ತೀರಿ. ಕಾಂಗ್ರೆಸ್ ಜವಾಬ್ದಾರಿ ಅದಕ್ಕೆ ಎಲ್ಲಿ ನೋಡ್ಸೋದು ನಾನು ನೀವು ಒಂದೇ ನಿಮಿಷ ಅಲ್ಲ ಸರ್, ಬರ್ತೀನಿ ಸರ್ಕಾರ ಬಿಟ್ಟು ಹೋಗ್ರಿ. ನಿಜ ಅನಿಸ್ತಾ ಇದೆ, ಅವ್ರು ಹೇಳಿದ್ ನಿಜ ಅನಿಸ್ತಾ ಇದೆ. ಕಾಂಗ್ರೆಸ್ ಅವ್ರಿಗೆ ಬದ್ಧತೆ ಇಲ್ಲ, ಸರ್ಕಾರ ಬಿಟ್ಟು ಹೋಗ್ಬಿಡಿ. ಹೆಂಗ್ ಹೋಗ್ತೀರಾ? ಪ್ರಜಾಪ್ರಭುತ್ವ ಕೊಟ್ಟಿದೆ ಸರ್, ಕಾರಣ ಇದೆ ದುಡ್ಡು ಆ MLA ಅಂತವ್ರು ನಾವ್ ಯಾಕೆ ಪಡ್ಕೊಳ್ಳೋಣ? ಗಂಡ ಹೆಂಡತಿ ಜಗಳ ಇರ್ತದೆ, ಮನೆಯಲ್ಲಿ ಜಗಳ ಇರ್ತದೆ. ನಾನೊಬ್ಬ ರಾಜಕೀಯವಾಗಿ ಇರ್ತೀನಿ, ನನಗೂ ಏನೋ ಒಂಥರ ಸಮಸ್ಯೆ ಇರ್ತದೆ. ಇವಾಗ ಇವರು ಈಗ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊತಾರ? ಅವರೆಲ್ಲ ರಾಜಕೀಯವಾಗಿ ಸಮಸ್ಯೆಗಳು ಇಟ್ಕೊಂಡು ಹೋಗ್ತಾರ. ಎಷ್ಟು ಸಮಸ್ಯೆಗಳಿರ್ತಾವ ಅವ್ರಿಗೆ ಗೊತ್ತಿರ್ತದ ಅದು. ಅವ್ರು ಈಚೆ ಬರ್ತಾರೆ, ಎಲ್ಲಿ ಹೇಳ್ತಾರೆ? ICL ಇದಾರೆ, ಎಲ್ಲಿ ಹೇಳ್ತಾರೆ? ಅಷ್ಟು ಸಾಮಾನ್ಯವಾದ ಯೋಚನೆಗಳು ನಿಮ್ಗೆ ಇಲ್ವಲ್ಲ ಕಾಂಗ್ರೆಸ್ ಅವ್ರಿಗೆ? ಕಾಂಗ್ರೆಸ್ ಅವ್ರಿಗೆ ಇಲ್ವಲ್ಲ? ಸರ್ ಬರ್ತೀನಿ, ಕಾರಣಗಳು ಕೊಡ್ಬೇಕು. ನೀವು ನಿಜ ಬರಲಿ. ರಾಜೀನಾಮೆ ಕೊಟ್ರು, ರಾಜೀನಾಮೆ ಕೊಟ್ರು. ಅಲ್ಲ, ಸರ್ಕಾರ ನೀವೇ ಮಾಡ್ತಾ ಇದ್ರಲ್ಲ, ಮುಚ್ಚೋಯ್ತು. ಅಲ್ಲ ಮುಚ್ಚೋಗಿದ್ದೆ, ಮುಚ್ಚಾಕಿದ್ರಿ ನೀವು. ನಾವು ಮುಖ್ಯಮಂತ್ರಿ ಸರ್ ಒಂದೇ ನಿಮಿಷ, ಇನ್ನು ಕೋರ್ಟ್ ಅಲ್ಲಿದೆ ಸರ್, ಇನ್ನು ಕೋರ್ಟ್ ಅಲ್ಲಿದೆ, ಇನ್ನು ಕೋರ್ಟ್ ನನಗೆ ಅನುಭವ ಇದೆ, ನಾನು ಅರ್ಥ ಮಾಡಿ ಎಲ್ಲ ಸರ್ಕಾರ ಮಾಡ್ತೀರಾ? ಸಮಾಧಾನ ಕೇಳಿಸ್ಕೊಳ್ಳಿ. ಹೆಸರು ಬಣ್ಣ ಬರುತ್ತಾ? ಯಾರಿದ್ದಾರೆ ಅಲ್ಲಿ ಅವ್ರು ಕೇಳ್ತಾ ಇದ್ದಾರೆ, ಅಲ್ಲಿ ಕೇಳ್ತಾ ಇದ್ದಾರೆ. ರಾಮು ಸರ್ ಸರ್ ಹೆಸರು ಮಾಡ್ಕೊಳ್ಳಿ. ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಂಟ್ರೋಲ್ ಮಾಡ್ಕೊಳ್ಳಿ ಇವ್ರನ್ನ. ಇದಾರೆ ಸರ್. ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಏನು ಪಾಪ, ಅವ್ರ ಉದ್ಯೋಗನೇ ಇಲ್ಲ, ಅವ್ರ ಕೆಲಸನೂ ಇಲ್ಲ, ಅವ್ರಿಗೆ ಕಾರ್ಯಕರ್ತರು ಎಲ್ಲ ಆಚೆ ಬಂದ್ಬಿಟ್ರು. RR ನಗರದಲ್ಲಿ ನಂದೇ ಅಂತ ಅಂತ ಕೂಗಾಡ್ದಂತ DK ಶಿವಕುಮಾರ್, DK ಬ್ರದರ್ಸ್, ಅವ್ರ ಕಥೆನೂ ಮುಗ್ದೈತಲ್ಲಿ. ಈಗ ಅವ್ರು ಉಳಿದ್ರೇನು? MLC ಹೋಗಿದ್ರು ಡೆಲ್ಲಿಗೆ, ಮಂತ್ರಿ ಹೋಗಿದ್ರು. ಯಾವ MLC ಹೋಗಿದ್ರು, ಯಾವ ಮಂತ್ರಿ ಅಂತ ಜನಕ್ಕೆ ಗೊತ್ತಿರೋದೇ ಅಲ್ವಾ? ನಾನು ಹೇಳಿ, ಅವ್ರ ಹೆಸರು ಹೇಳಿ. ಹೌದು, ಹೆಸರು ಹೇಳಕ್ಕೆ ಏನ್ ಭಯ ನಿಮ್ಗ? ನಿಮ್ ನಿರ್ಣಯ ಏನಾದ್ರು ಮತ್ತೆ CBI ಒಳಗಡೆ ಹಾಕ್ಬಿಡ್ತಾರೆ, ED ಒಳಗಡೆ ಹಾಕ್ಬಿಡ್ತಾರೆ ಅನ್ನೋ ಭಯನಾ? ಹಂಗಿದ್ರೆ ಮಾತಾಡ್ಬೇಡಿ, ರಾಜಕೀಯದಿಂದ ಆಚೆ ಇದ್ಬಿಡಿ. ಮಾತಾಡಿದ್ಮೇಲೆ ನೆಟ್ಟಿಗೆ ಮಾತಾಡ್ಬೇಕು. DK ಶಿವಕುಮಾರ್ ಸುಳ್ಳು ಹೇಳೋದಂತ, ಅದು ಸುಳ್ಳುಗಳು ಹೇಳ್ಕೊಂಡು ಅದು ಹಿಂಗಂತೆ ಇದು ಹಿಂಗಂತೆ ಗಾಳಿಯಲ್ಲಿ ಗುಂಡಾಡ್ಸ್ಬಿಡು. ಒಂದು ಟುಸ್ಪಟಾಗಿ ಸರ್. ಹಾಗಾದ್ರೆ ಮುಂದಿನ ಏನಿಲ್ಲ, ಅದ್ರಲ್ಲಿ ಯಾವ್ದು ಇಲ್ಲ ಸರ್. ಹೇಳಿದ್ರು ಒಂದು ವೇದಿಕೆ ಬರ್ಬೇಕು, ಟೈಮ್ ಬರ್ಬೇಕಂತ ಹೇಳಿದ್ದಾರೆ. ಬರೋವರೆಗೂ ಸುಮ್ನೆ ಇರ್ಬೇಕಾಯ್ತು. ಸುಮ್ನೆ ಯಾಕೆ ಹೇಳ್ತಾರೆ ನೀವು? ನೀವು ಸುಮ್ನೆ ಹೇಳಂತ ಕೆಲಸ ಏನಿದೆ ನಿಮ್ಗೆ? ನಿಮ್ಗೆ ಹೇಳ್ಬೇಕಾ? ಹೇಳ್ಬೇಕನ್ಸಿದ್ಯಾ? ಹೇಳಿ, ಏನ್ ವ್ಯಕ್ತಿ ಬೇಕು? ಸುಮ್ನೆ ಸುಳ್ಳು ಹೇಳಕ್ಕಾಗುತ್ತಾ? ವೇದಿಕೆ ಮಾಡ್ರಿ ಅಂತ ಹೇಳೋದು ತಪ್ಪ. ಈಗ ಏನ್ ಅಲ್ಲ, ನೀವು MLC ಮಂತ್ರಿ ಅಂದ್ರೆ ಆ MLC ಮಂತ್ರಿಗಳು ಜಾಸ್ತಿ ಏನಿಲ್ಲ. ಈಗ ಯೋಗೇಶ್ವರ್ ಅನ್ನೋದು MLC
ಇದ್ದಾರೆ, ವೇದಿಕೆ ಮಾಡಿ ರಮೇಶ್ ಜಾರಕಿಹೊಳಿ ಈಗ ಮಂತ್ರಿ ಇದ್ದಾರೆ, ನೋಡಿ, ಇಬ್ರು ಹೋಗಿದ್ರು. ನೋಡಿ. ಹಾಗೆ ಇಬ್ರೇ ಸೇರಿ ಕೈ ಬೇಡ ನಿಮ್ಗೆ. ನೋಡಿ. ನಾನು ಹೇಳ್ತೀನಿ ಇವತ್ತು, ಮುಖ್ಯಮಂತ್ರಿ- ನಾನು ಬಿಜೆಪಿ ನಾಗ ಹೇಳ್ತೇನೆ, ಮುಖ್ಯಮಂತ್ರಿ ಬ್ಲಾಕ್ ಮೇಲ್ ಮಾಡಿರೋದು ಸರ್ ಅವರೇ ಒಪ್ಕೊಂಡಿದ್ದಾರೆ. ಅಲ್ಲಲ್ಲ, ನಾವು ಹೋಗಿದ್ದಾರೆ. ನಿಮಗೆ ಯಾಕೆ ಭಯ? ಮುಖ್ಯಮಂತ್ರಿಗಳಿಗೆ ಭಯ ಪಡ್ಬೇಡಿ, ಭಯ ಪಡ್ಬೇಡಿ. ಮುಖ್ಯಮಂತ್ರಿಗಳಿಗೆ ಬ್ಲಾಕ್ ಮೇಲ್ ಮಾಡೋದು ಒಂದು ಹೇಳಿ. ಇದೆ. ಅವ್ರು ಹೇಳಿದಾರೆ ಅಂತ ಹೇಳಿ ಹೇಳ್ತೀನಿ ನೋಡಿ. ಸುಳ್ಳು ಹೇಳಕ್ ಹೋಗ್ತೀರಾ ನೀವು? ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿಗಳಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನೋದು ರಾಮು ಸರ್ ಒಂದೇ ನಿಮಿಷ ಈಗ ಸರ್. ಆಡಳಿತಾತ್ಮಕವಾಗಿ ನಿರ್ಣಯಗಳನ್ನ ತಗೊಳ್ಬೇಕಾದಾಗ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ತದೆ. ಸ್ವಲ್ಪ ವೇಟ್ ಮಾಡಪ್ಪ, ಅದಕ್ಕೆ ಪೂರ್ವವಹಿಸ್ತೀವಿ. ಇದೇ ಸಿದ್ದರಾಮಯ್ಯನವರು ವೀರಶೈವರದ್ದು ಒಂದು ಧರ್ಮ, ಲಿಂಗಾಯತರದ್ದು ಒಂದು ಧರ್ಮ ಅಂತ ಹೊರದಿಲ್ವಾ? ವೀರಶೈವ ಲಿಂಗಾಯತರು ಒಂದೇ ತಾಯಿ ಮಕ್ಕಳ ತರ ಇದ್ದಂತವ್ರನ್ನ ಡಿವೈಡ್ ಮಾಡ್ಲಿಲ್ವಾ? ನಿಮಗೆ ಯಾರು ಹೇಳಿದ್ರು ಅವಾಗ ಸಿದ್ದರಾಮಯ್ಯನವ್ರಿಗೆ? ನಾವೇನ್ ಮಾಡಿದ್ರ? ನಾವೇನ್ ಮಾಡಿದ್ರ? ಬಣ್ಣ ನಾವು ಮಾಡಿದ್ರ? ನಾವು ಮಾಡಿದ್ರ? ಧರ್ಮ ಹೊಡೆದಿದ್ರ? ಧರ್ಮ ಮಾಡೋ ಕೆಲಸ ಮಾಡಿದ್ರು. ನಾವೇ ಮಾತಾಡ್ಬೇಕಾಗತ್ತೆ. ಇದೇ ತರ ಮಾತಾಡ್ಬೇಕಾಗುತ್ತೆ. ಮಾತಾಡ್ತಾ ಇಲ್ಲ. ಮಾತಾಡಿ. ನಾವ್ ಯಾವ್ದೇ ರೀತಿ ನನ್ನನ್ನ ಕಾಡು ಮನುಷ್ಯ ಅಂತ ಕರೆದ್ರೆ ನೀವು ಕಾಡಲ್ಲಿರೋ ಮನುಷ್ಯ ಸಿಟಿಯಲ್ಲಿ ನಾಗರಿಕತೆ ಇದೆ. ನಾಗರಿಕತೆ ಅಂದ್ರೆ ಹೇಗೆ ಅಂದ್ರೆ ಸೌಂಡ್ ಮೆಲ್ಲಿ ನಿಮಗೆ ಕೇಳೋದಿಲ್ಲ. ನೀವು ಬೇಕಾಗುತ್ತೆ. ಅದನ್ನ ಮಾಡ್ತಾ ಇದ್ದಾರೆ. ಬರ್ತೀನಿ, ವಾಪಸ್ ಬರ್ತೀನಿ ಸರ್. ಮಲ್ಲಿಕಾರ್ಜುನ್ ಸರ್ ಗಾಡಿಲ್ಲ. ಮಲ್ಲಿಕಾರ್ಜುನ್ ಸರ್ ಈಗ ಕೂಗಾಡ್ದ ಮಲ್ಲಿಕಾರ್ಜುನ್ ಸರ್ ಬಹಳ ದೊಡ್ಡ ಊಹೆ ಮಾಡ್ತಾರೆ. ಅವ್ರಿಗೆ ಏನ್ ಹೇಳ್ಬೇಕು, ಏನ್ ನಡೀತಾ ಇದೆ, ಏನ್ ವಾಸ್ತವ ಅನ್ನೋದು ಗೊತ್ತಿಲ್ದೇನೆ ಏನೋ ಹಿಂಗಿರ್ಬೋದೇನೋ, ಹಂಗಿರ್ಬೋದೇನೋ, ಹಂಗಾಗ್ಬಿಡ್ತೇನೋ, ಹಿಂಗಾಗ್ಬಿಡ್ತೇನೋ ಅಂತ ಊಹೆಗಳ ಮೇಲೆ ನಿಂತ್ಕೊಳಕ್ ಹೋಗ್ಬೇಡಿ. ನಿಮ್ ಪಕ್ಷ ನೀವು ಊಹೆ ಪಕ್ಷ, ನೀನು ಹೊರಟೋಯ್ತು, ನೀನು ನಾವಾಗಾಯ್ತು ನಿಮ್ ಪಕ್ಷ. ಮತ್ತೆ ಯಾಕೆ ಸುಮ್ನೆ ಊಹೆಗಳು ಮಾಡ್ತೀರಿ? ನನ್ಗೆ ಒಂದು ವಿಷಯ, ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಅವ್ರು ಮಂತ್ರಿ ಆಗಿದ್ದಾರೆ, ಅವರು ಕೆಲಸ ಮಾಡೋದ್ರ ಬಗ್ಗೆ, ಮತ್ತೆ ಕೇಂದ್ರದಲ್ಲಿ ಸರ್ಕಾರದ ಅನುದಾನ ತರಬೇಕಾಗುತ್ತೆ, ನೀರಾವರಿ ಇಲಾಖೆ ದೊಡ್ಡ ಇಲಾಖೆಗಳು ಅಲ್ಲಿ ಸಂಪರ್ಕಕ್ಕೆ ಹೋಗ್ಬೇಕಾಗ್ತದೆ, ಹೋಗ್ತಾರೆ. ಅವರೊಬ್ಬರಿಂದ ಪಕ್ಷಕ್ಕೇನು ಡ್ಯಾಮೇಜ್ ಆಗಲ್ಲ. ಇದು ಮಾಸ್ ಪಕ್ಷ, ಇದು ಸಾಮೂಹಿಕವಾದ ನಾಯಕತ್ವ ಇರ್ತಕ್ಕಂಥ ಪಕ್ಷ. ಯಾರು ಒಬ್ಬರಿಂದ ಇಬ್ಬರಿಂದ ಈ ಕೆಲಸ ಆಗಕ್ಕೆ ಚಾನ್ಸೇ ಇಲ್ಲ. ಅದರಿಂದ ಕಾಂಗ್ರೆಸ್ ಯಾಕೆ ಇಲ್ದಿದ್ದೆಲ್ಲ ಊಹೆಗಳು? ಸುಮ್ನೆ ಏನಾಡ್ಬಿಡುದು, ಅದಕ್ಕೇನೋ ಅವರು ಕಲ್ಪನೆಗಳು, ಏನೋ ಅವ್ರಿಗೆ ದುಸ್ವಪ್ನ ಈಗ ಊಹೆ ಮಾಡಿದ ಆಗಿತ್ತಲ್ಲ ಸರ್. ಸದಾಶಿವ ನಗರ ಅವ್ರ ಮನೆ ಯಾವ ರೀತಿ ಆಗಿದೆ ಸರ್? ಊಹೆ ಮಾಡಿದ್ದು ಅವ್ರ ಮನೆ ಅಲ್ವಾ? ಹೇಳ್ತಾರೆ. ಅದೇ ರಮೇಶ್ ಜಾರಕಿಹೊಳಿ ಹಾಕ್ಬೇಕು, ಅವ್ರ ಸತ್ಯ ಅಲ್ಲ, ನಿಮ್ಗೆ ಯಾಕೆ ಈ ಚಿಂತೆ? ಒಳ್ಳೆ ಕೆಲಸ ಆಯ್ತಲ್ಲ. ಅಲ್ಲ, ಚಿಂತೆ ನಾವೊಬ್ಬ ನಾಗರಿಕನಾಗಿ ನಾಗರಿಕ ಅಲ್ವಾ? ಡಿ ಕೆ ಶಿವಕುಮಾರ್ ಸರ್ ಒಳ್ಳೇದಂದ್ರೆ ಹೆಂಗೆ? ಮಾತನ್ನ ಹೇಳ್ತೀನಿ. ನಿಮ್ಮ ಡಿ ಕೆ ಶಿವಕುಮಾರ್ ಹೇಳಿ, ಅಪ್ಪ ಗಾಳಿಯಲ್ಲಿ ಗುಂಡ ಅಲ್ಲ, ಒಳ್ಳೇದು ಅಂದ್ರೆ ಹೆಂಗೆ? ಒಳ್ಳೆ ಚಿಂತೆ ಅಂದ್ರೆ ಹೆಂಗೆ? ಒಳ್ಳೆ ಚಿಂತೆನಾ? ಎಲ್ಲ MLA ಮಾತ್ರೆಗಳು ತಗೊಳ್ಳಿ ಅಂತ ಹೇಳೋಣ ನಾವು. ಎಲ್ಲ ಇವಾಗ ಅಲ್ವಾ, ಅವರೆಲ್ಲ ಮಾತ್ರೆ ತಗೊಳ್ರಪ್ಪ. ಜವಾಬ್ದಾರಿಯಿಂದ ಮಾತಾಡಿ, ಜವಾಬ್ದಾರಿಯಿಂದ ಹೇಳಿ. ಮಾತಾಡಿ. ಒಳ್ಳೇದು ಚಿಂತೆ ಅಂದ್ರೆ ಹೆಂಗೆ? ಸಿಡಿ ಅನ್ನೋ ವಿಷಯದಲ್ಲಿ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಯಾರು ಕೊಟ್ರು ಅಂತ ಹೇಳಕ್ಕೂ ಭಯ ಪಡ್ತಕ್ಕಂತ ಒಂದು ವಾತಾವರಣದಲ್ಲಿ ಇದ್ದೀರಾ ನೀವು. ಯಾಕೆ ಮಾತಾಡಿದ್ರೆ ಕೇಸ್ ಯಾಕೆ ನೀವ್ ಹೇಳಿ? ಯಾವ MLC, ಯಾವ ಮಂತ್ರಿ ಓಪನ್ ಆಗಿ ಹೇಳಿ. ಆಮೇಲೆ ಸಿಡಿನಲ್ಲಿ ಎಂತ ಸಿಡಿ, ಯಾವ ಸಿಡಿ ಸಿಡಿ ಇರೋದು ನಿಮ್ಮ ಬಿಜೆಪಿ ಹತ್ರ ಸರ್. ಹಾಕೋಣ ಯಾವ್ದಂತ ಅದಕ್ಕೂ ಕಪೋಲ ಕಲ್ಪಿತ ಮತ್ತೆ ಸಾಕ್ಷಿ ಕಲ್ಪಿತವಾದಂತ ಒಂದು ಊಹಾಪೋಹಗಳನ್ನು ಹೇಳ್ತಕ್ಕಂತ ಕಾಂಗ್ರೆಸ್ನವ್ರಿಗೆ ಏನ್ ಹೇಳ್ಬೇಕು? ದಿವಾಳಿ ಆಗಿದ್ರ ನೀವು, ನಿಮಗೆ ದಿವಾಳಿತನ ಬಂದ್ಬಿಡಿದೆ. ನೋಡಿ, ನಾವೇನು ನೀವು ಜವಾಬ್ದಾರಿ ಐದ್ ನಿಮಿಷ ನೋಡಿ. ಬರ್ತೀನಿ ಎಲ್ಲ ಸುಳ್ಳು ಒಂದೇ ನಿಮಿಷ ಮಲ್ಲಿಕಾರ್ಜುನ್ ಸರ್